ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವಿದೇಶದಿಂದ ಭಾರತಕ್ಕೆ ದೇಣಿಗೆ ಸ್ವರೂಪದಲ್ಲಿ ಹರಿದು ಬರುವ ಹಣಕ್ಕೆ ಮತ್ತಷ್ಟು ಕಣ್ಗಾವಲನ್ನ ಇಟ್ಟು ದೇಶ ವಿರೋಧಿ ಚಟುವಟಿಕೆಗಳಿಗೆ, ದೇಶದ ಭದ್ರತೆ, ಏಕತೆ, ಸಮಗ್ರತೆಗೆ ವಿರುದ್ಧವಾಗಿ ಕೆಲಸಕ್ಕೆ ಬಳಕೆ ಆಗೋದ್ರ ವಿರುದ್ಧವಾಗಿ ನಾವು ಇರುವ ಕಾನೂನನ್ನ ಮತ್ತಷ್ಟು ಕಠಿಣ ಮಾಡ್ತೀವಿ ಅಂತ ಹೇಳ್ತಾ ಇರುವ ಕೇಂದ್ರ ಸರ್ಕಾರ ಈ ಬಾರಿ ನಡೀತಾ ಇರುವ ಸಂಸತ್ನ ಅಧಿವೇಶನದ ಸಂದರ್ಭದಲ್ಲಿಯೇನೆ FCRA ತಿದ್ದುಪಡಿ ಕಾಯ್ದೆಯನ್ನ ಬಿಲ್ ಅನ್ನ ಪಾಸ್ ಮಾಡಿಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗಿದೆ. ಎಲ್ಲಾ ವಿಚಾರದಲ್ಲಿ ಉದ್ಭವ ಆಗುವಂತೆ ಈ ವಿಚಾರದಲ್ಲೂ ಕೂಡ ನಮ್ಮಲ್ಲಿ ರಾಜಕೀಯ ಚರ್ಚೆಗಳು ಪ್ರಾರಂಭ ಆಗಿದೆ. ವಿರೋಧ ಪಕ್ಷಗಳ ವಿರೋಧ ಏನು? ಕೇಂದ್ರ ಬಿಜೆಪಿ ಸರ್ಕಾರ ಈ FCRA ತಿದ್ದುಪಡಿಯ ಮೂಲಕ ಮೈನಾರಿಟೀಸ್ ಅಂದ್ರೆ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಶ್ರಮಿಸ್ತಾ ಇರುವ ಅನೇಕ ಸಂಘ ಸಂಸ್ಥೆಗಳಿಗೆ ಕಡಿವಾಣ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದೆ. ನಾವು ವಿದೇಶಿ ಹಣವನ್ನ ಮಾನಿಟರ್ ಮಾಡ್ತೀವಿ ಅಂತ ಹೇಳಿಕೊಂಡು ಕೆಲ NGOಗಳ ಆಸ್ತಿಯನ್ನ ಕಬ್ಜಾ ಮಾಡುವ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಹೀಗೆ ಸೀಸ್ ಮಾಡುವ ಆಸ್ತಿ ಅದು ಎಲ್ಲಿ ಮೇಂಟೈನ್ ಆಗುತ್ತೆ, ಹೇಗ್ ಮೇಂಟೈನ್ ಆಗುತ್ತೆ, ಇದರ ಪಾರದರ್ಶಕತೆ ಬಗ್ಗೆ ಕೂಡ ಸ್ಪಷ್ಟತೆಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಹೀಗಾಗಿ ಈ FCRA ತಿದ್ದುಪಡಿಗೆ ನಮ್ಮ ವಿರೋಧ ಇದೆ ಅನ್ನೋದು ವಿರೋಧ ಪಕ್ಷಗಳ ವಾದ. ಹಾಗಾದ್ರೆ ನಿಜಾನ? ಸದ್ಯಕ್ಕೆ ವಿದೇಶದಿಂದ ಬರ್ತಕ್ಕಂತ ದೇಣಿಗೆಯನ್ನ ನಾವು ಮತ್ತಷ್ಟು ಮಾನಿಟರ್ ಮಾಡ್ತೀವಿ, ರೆಗ್ಯುಲೇಟ್ ಮಾಡ್ತೀವಿ ಅಂತ ಹೇಳಿ ಇರುವ ಕಾನೂನಿಗೆ ತಿದ್ದುಪಡಿ ತರಲಿಕ್ಕೆ ಹೊರಟಿರುವ ಕೇಂದ್ರ ಸರ್ಕಾರದ ಉದ್ದೇಶದ ಹಿಂದೆ ಹುಡುಕಿದೆಯಾ? ಅಥವಾ ವಿರೋಧ ಪಕ್ಷಗಳು ಏನ್ ವಿರೋಧ ಮಾಡ್ತಾ ಇವೆ ಅದರಲ್ಲಿ ಸತ್ಯಾಂಶ ಇದೆಯಾ? ಈ ನಿಟ್ಟಿನಲ್ಲಿ ಉದ್ಭವವಾಗುವ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೂ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ತಿದ್ದುಪಡಿ ಮಸೂದೆ ತರಲು ಹೊರಟಿದೆ. ದೇಶದ ಆಂತರಿಕ ಭದ್ರತೆ, ಆರ್ಥಿಕ ಸ್ಥಿರತೆ ಹಾಗೂ ಸಾಮಾಜಿಕ ಸೌಹಾರ್ದತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ತಿದ್ದುಪಡಿ ಕಾಯ್ದೆ ಅವಶ್ಯ ಅನ್ನೋದು ಕೇಂದ್ರದ ವಾದ. ಇದಕ್ಕೆ ಕಾರಣವೂ ಇದೆ. 2019 ರಿಂದ 2022 ಕೇವಲ 3 ವರ್ಷಗಳ ಅವಧಿಯಲ್ಲಿ 55,000 ಕೋಟಿ ರೂಪಾಯಿಗೂ ಅಧಿಕ ಹಣ ವಿದೇಶಗಳಿಂದ ಭಾರತಕ್ಕೆ ದೇಣಿಗೆ ರೂಪದಲ್ಲಿ ಹರಿದು ಬಂದಿದೆ. ಇತ್ತೀಚೆಗೆ ನಡೆದ ಹಲವು ತನಿಖೆಗಳಲ್ಲಿ ವಿದೇಶಿ ಹಣ ಭಾರತದಲ್ಲಿ ನಡೆಯುವ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸಲು, ಭಯೋತ್ಪಾದನಾ ಚಟುವಟಿಕೆಗಳಿಗೆ ಬೆಂಬಲ ನೀಡಲು ಬಳಕೆ ಮಾಡುತ್ತಿರುವುದು ಪತ್ತೆಯಾಗಿದೆ. ವಿದೇಶಿ ದೇಣಿಗೆಗಳನ್ನು ಬಳಸಿಕೊಂಡು ಕಾನೂನುಬಾಹಿರ ಧಾರ್ಮಿಕ ಮತಾಂತರಕ್ಕೆ ಬಳಸುತ್ತಿರುವುದು ಪತ್ತೆಯಾಗಿದೆ. ದೇಶ ವಿರೋಧಿ ಕೃತ್ಯಗಳಿಗೆ ತಡೆ ಹಾಕಲು ದೇಣಿಗೆ ಹಣದ ಪ್ರತಿ ರೂಪಾಯಿ ಬಳಕೆಯಲ್ಲಿನ ಪಾರದರ್ಶಕತೆ ಉದ್ದೇಶದಿಂದ ತಿದ್ದುಪಡಿ ತರಲಾಗುತ್ತಿದೆ. ಸಹಜವಾಗಿ ಇದಕ್ಕೆ ವಿರೋಧ ಪಕ್ಷಗಳ ತೀವ್ರ ವಿರೋಧವೂ ಇದೆ. ಮತ್ತೆ ಕೆಲ ಸಂಸ್ಥೆಗಳು ನಿಯಮಗಳನ್ನು ಬಿಗಿಗೊಳಿಸುವುದನ್ನು ಒಟ್ಟಾಗಿ ವಿರೋಧಿಸುತ್ತಿವೆ. SDPI ಎಡಪಂಥೀಯ ಲಿಬರಲ್ ಸಂಸ್ಥೆಗಳು ಹಾಗೂ ಕೆಲ ಚರ್ಚ್ ಆಧಾರಿತ ಸಂಸ್ಥೆಗಳು ತೀವ್ರ ವಿರೋಧಿಸುತ್ತಿವೆ. ಆದರೆ ರಾಷ್ಟೀಯ ಹಿತಾಸಕ್ತಿ ಕಾಪಾಡಲು ತಿದ್ದುಪಡಿ ಮಸೂದೆಯ ಅಂಗೀಕಾರ ಅಗತ್ಯ ಎಂದು ಮೋದಿ ಸರ್ಕಾರ ಹೇಳಿದೆ. ಹಾಗಾದ್ರೆ ಯಾವ ವಾದ ಸರಿ? FCRA ಹೆಸರಲ್ಲಿ ಅಲ್ಪಸಂಖ್ಯಾತರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಿದೆಯಾ? ವಿದೇಶಿ ಹಣ ದುರ್ಬಳಕೆಗೆ ವಿಪಕ್ಷಗಳು ಸಾಥ್ ನೀಡ್ತಿವೆ ಅನ್ನೋ ಬಿಜೆಪಿ ವಾದ ಸರಿನಾ? ಹಿಂದಿದ್ದ ಕಾನೂನು ಏನು? ಈಗಿನ ತಿದ್ದುಪಡಿಯ ಅಸಲಿ ಉದ್ದೇಶವೇನು? ಬನ್ನಿ ಚರ್ಚೆ ಮಾಡೋಣ.